ಏಪ್ರಿಲ್ ತಿಂಗಳಿಂದ ನಾನು ಆಪ್ಷನ್ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡಿದ್ದೆ. ಆ ತಿಂಗಳಲ್ಲಿ 58 ರೂಪಾಯಿ ಪ್ರಾಫಿಟ್ ಆಗಿತ್ತು. ಮೇ ತಿಂಗಳಲ್ಲಿ 5,036 ರೂಪಾಯಿ ಲಾಸ್ ಆಯಿತು. ಆದರೆ ಈ ತಿಂಗಳು ಮೇ ಮಂತ್ಗಿಂತ ಜಾಸ್ತಿ ಲಾಸ್ ಆಗಿ ಆಪ್ಷನ್ ಟ್ರೇಡಿಂಗ್ ಜರ್ನಿನ ಸ್ಟಾಪ್ ಮಾಡೋ ಸಿಚುವೇಶನ್ ಬಂದಿದೆ. ಹಾಗಿದ್ದರೆ ಈ ಜೂನ್ ತಿಂಗಳು ಆಗಿರೋ ಲಾಸ್ ಎಷ್ಟು, ಯಾಕೆ ಇಷ್ಟೊಂದು ಲಾಸ್ ಆಯಿತು, ಇನ್ಮೇಲೆ ನಾನು ಆಪ್ಷನ್ ಟ್ರೇಡಿಂಗ್ ಮಾಡೋದಿಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. ವೆಲ್ಕಮ್ ಟು ಇನ್ವೆಸ್ಟರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಧನ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟ್ರೇಡರ್ಸ್ ಡೈರಿನ ಓಪನ್ ಮಾಡಿದರೆ ಜುಲೈ ಮಂತ್ನ P&L ತೋರಿಸ್ತಾ ಇದೆ. ನಾನಿಲ್ಲಿ ಜೂನ್ ಮಂತ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 7,592 ಇದು ಈ ಜೂನ್ ಮಂತಲ್ಲಿ ಆಪ್ಷನ್ ಟ್ರೇಡಿಂಗಿಂದ ಆಗಿರೋ ಲಾಸ್. ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಜೂನ್ ಮಂತಲ್ಲಿ ಒಟ್ಟು 22 ಟ್ರೇಡಿಂಗ್ ಡೇಸ್ ಇತ್ತು. ಅದರಲ್ಲಿ ನಾನು ಟ್ರೇಡ್ ಮಾಡಿರುವಂಥದ್ದು 10 ಡೇಸ್. ನನಗೆ ಪ್ರಾಫಿಟ್ ಆಗಿರುವಂಥದ್ದು 2 ಡೇಸ್. ಇನ್ನು ಅದರ ಕೆಳಗಡೆ ಮೋಸ್ಟ್ ಪ್ರಾಫಿಟೇಬಲ್ ಡೇಸ್ ಅಂತ ತೋರಿಸ್ತಾ ಇದೆ. ಜೂನ್ ಮಂತಲ್ಲಿ ನನಗೆ ಹೈಯೆಸ್ಟ್ ಅಂದರೆ 318 ರೂಪಾಯಿ ಪ್ರಾಫಿಟ್ ಆಗಿದೆ. ಅದೇ ಇಲ್ಲಿವರೆಗೆ ಆಗಿರೋ ಹೈಯೆಸ್ಟ್ ಪ್ರಾಫಿಟ್ ನೋಡೋದಿದ್ದರೆ ಏಪ್ರಿಲ್ 21ನೇ ತಾರೀಕು 3,152 ರೂಪಾಯಿ ಪ್ರಾಫಿಟ್ ಆಗಿತ್ತು. ಅದರ ಕೆಳಗಡೆ ಟ್ರೇಡರ್ಸ್ ಡೈರಿ ಅಂತ ಇದೆ. ಇಲ್ಲಿ ಈ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ರೆಡ್ ಕಲರಲ್ಲಿ ಏನು ತೋರಿಸ್ತಾ ಇದೆ ಅದು ನನಗೆ ಲಾಸ್ ಆಗಿರೋ ಡೇಸ್. ಗ್ರೀನ್ ಕಲರಲ್ಲಿ ತೋರಿಸ್ತಾ ಇರೋದು ಪ್ರಾಫಿಟ್ ಆಗಿರುವಂಥ ಡೇಸ್. ನೆಕ್ಸ್ಟ್ ಇಲ್ಲಿ ಟ್ರೇಡ್ ಡೀಟೇಲ್ಸ್ ಇದೆ. ಜೂನ್ 2ನೇ ತಾರೀಕು 1,085 ರೂಪಾಯಿ ಲಾಸ್ ಆಗಿತ್ತು. ಜೂನ್ 4ನೇ ತಾರೀಕು 1,228 ರೂಪಾಯಿ ಲಾಸ್ ಆಗಿತ್ತು. ಜೂನ್ 5ನೇ ತಾರೀಕು 2,018 ರೂಪಾಯಿ ಲಾಸ್ ಆಯಿತು. ಜೂನ್ 12ನೇ ತಾರೀಕು 8 ರೂಪಾಯಿ ಪ್ರಾಫಿಟ್ ಆಗಿತ್ತು. ಬಟ್ ಇದು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿರುವಂತಹ ಪ್ರಾಫಿಟ್. ನೆಕ್ಸ್ಟ್ ಜೂನ್ 17ನೇ ತಾರೀಕು 552 ರೂಪಾಯಿ ಲಾಸ್ ಆಗಿತ್ತು. ಜೂನ್ 18ನೇ ತಾರೀಕು 754 ರೂಪಾಯಿ ಲಾಸ್ ಆಗಿತ್ತು. ಜೂನ್ 19ನೇ ತಾರೀಕು 646 ರೂಪಾಯಿ ಲಾಸ್ ಆಗಿತ್ತು. ಜೂನ್ 22ನೇ ತಾರೀಕು 318 ರೂಪಾಯಿ ಪ್ರಾಫಿಟ್ ಆಯಿತು. ಇದರ ಬಗ್ಗೆ ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಜೂನ್ 30ನೇ ತಾರೀಕು 1,010 ರೂಪಾಯಿ ಲಾಸ್ ಆಯಿತು. ಇಲ್ಲಿಗೆ ಈ ಮಂತ್ ಎಂಡ್ ಆಯಿತು. ಇಲ್ಲಿ ಒಂದು ದಿನ ನನಗೆ ಪ್ರಾಫಿಟ್ ಆಗಿತ್ತು. ನಿಜ ಹೇಳಬೇಕಂದ್ರೆ ಆವಾಗ ನಾನು ಟ್ರೇಡ್ ತೊಗೊಂಡೆ. ಅದಾದಮೇಲೆ ಮಾರ್ಕೆಟ್ ಸೈಡ್ವೇಸ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಹೊತ್ತು ವೆಯ್ಟ್ ಮಾಡಿದೆ. ಆದರೆ ಸ್ಟಾಪ್ ಲಾಸ್ ರೀಚ್ ಆಗಲಿಲ್ಲ, ಟಾರ್ಗೆಟ್ ಕೂಡ ರೀಚ್ ಆಗಿಲ್ಲ. ಸೊ ನಾನು ಮಿಡಲಲ್ಲಿ ಟ್ರೇಡ್ನ ಕ್ಲೋಸ್ ಮಾಡಿದೆ. ಒಂದು ವೇಳೆ ನಾನು ಆ ಟ್ರೇಡ್ನ ಅದೇ ರೀತಿ ಹೋಲ್ಡ್ ಮಾಡಿದರೆ ಅದು ಕೂಡ ಸ್ಟಾಪ್ ಲಾಸ್ ಹೊಡಿತಾ ಇತ್ತು. ಸೊ ಅದನ್ನು ನಾನು ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಲಾಸ್ ಆಗಿದೆ ಹೌದು, ಆದರೆ ಅದಕ್ಕೆ ರೀಸನ್ ಏನು ಅಂತ ನೋಡ್ತಾ ಹೋದರೆ ಲಾಸ್ಟ್ 2-3 ಮಂತ್ಸ್ನ ಮಾರ್ಕೆಟ್ ಮೂಮೆಂಟ್ನ ಅಬ್ಸರ್ವ್ ಮಾಡಿದರೆ ಮಾರ್ಕೆಟ್ ಸೈಡ್ವೇಸಲ್ಲಿ ಮೂವ್ ಆಗ್ತಿದೆ. ಈ ಥರದ ಮಾರ್ಕೆಟ್ ಇದ್ದಾಗ ದುಡ್ಡು ಮಾಡೋ ಚಾನ್ಸಸ್ ಆಪ್ಷನ್ ಸೆಲ್ಲರ್ಸ್ಗೆ ಜಾಸ್ತಿ ಇರುತ್ತೆ. ನಾನು ಆಪ್ಷನ್ ಬೈಯಿಂಗ್ ಮಾಡ್ತಿರೋದ್ರಿಂದ ಅದೊಂದು ನೆಗೆಟಿವ್ ಇಂಪ್ಯಾಕ್ಟ್ ಆಯಿತು. ಈಗ ನಿಮ್ಮಲ್ಲೇ ಕೆಲವರು ಹೇಳ್ಬೋದು ಆಪ್ಷನ್ ಬೈಯಿಂಗ್ ಮಾಡೋರು ಕೂಡ ಈ ಟೈಮಲ್ಲಿ ದುಡ್ಡು ಮಾಡಿದ್ದಾರೆ ಅಂತ. ಆದರೆ ನಾನು ಫುಲ್ ಟೈಮ್ ಟ್ರೇಡರ್ ಅಲ್ವಲ್ಲ. ನನಗೆ ಫ್ರೀ ಟೈಮ್ ಇದ್ದಾಗ ಮಾತ್ರ ನಾನು ಟ್ರೇಡ್ ತೊಗೋತಾ ಇದ್ದಿದ್ದು. ಇದರಿಂದ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಕೆಲವೊಂದು ಟೈಮಲ್ಲಿ ನನ್ನ ಸ್ಟ್ರಾಟಜಿ ಪ್ರಕಾರ ಒಳ್ಳೆ ಟ್ರೇಡ್ ಸೆಟಪ್ ಇದ್ದರೂ ಕೂಡ ಕೆಲವೊಂದು ಮಿಸ್ ಆಗ್ತಾ ಇತ್ತು. ಇದು ಕೂಡ ನನಗೆ ಒಂದು ಮೈನಸ್ ಪಾಯಿಂಟ್ ಆಗಿ ಕನ್ವರ್ಟ್ ಆಯಿತು. ಹಾಗಂತ ಟ್ರೇಡಿಂಗ್ ಮಾಡುವಾಗ ನಾನೇನು ಮಿಸ್ಟೇಕೇ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. 1-2 ಟ್ರೇಡಲ್ಲಿ ಅರ್ಲಿ ಟ್ರೇಡ್ಸ್ ತೊಗೊಂಡಿದ್ದೆ, ಅದರಿಂದ ಕೂಡ ಲಾಸ್ ಆಗಿತ್ತು. ನನಗೂ ಕೂಡ ಈಗೀಗ ಗೊತ್ತಾಗ್ತಾ ಇದೆ ಆಪ್ಷನ್ ಟ್ರೇಡಿಂಗ್ ಮಾಡುವಾಗ ಮೈಂಡ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಅಂತ. ಆದರೂ ಇಲ್ಲಿವರೆಗೆ ಡಿಸಿಪ್ಲಿನ್ನ ಮೇಂಟೈನ್ ಮಾಡಿಕೊಂಡು ಬರ್ತಾ ಇದ್ದೀನಿ. ಇನ್ನು ನಾನು ಆಪ್ಷನ್ ಟ್ರೇಡಿಂಗ್ನ ಕಂಟಿನ್ಯೂ ಮಾಡ್ತೀನಾ ಅಥವಾ ಸ್ಟಾಪ್ ಮಾಡ್ತೀನಾ ಅಂತ ನೋಡೋದಾದರೆ ನಾನು ನನ್ನ ಆಪ್ಷನ್ ಟ್ರೇಡಿಂಗ್ ಜರ್ನಿಯ ಫಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ. ಆಪ್ಷನ್ ಟ್ರೇಡಿಂಗ್ನಲ್ಲಿ ನನ್ನ ಟೋಟಲ್ ರಿಸ್ಕ್ ಕೆಪಾಸಿಟಿ 25,000. ಸೊ ಅಲ್ಲಿವರೆಗೂ ನನ್ನ ಆಪ್ಷನ್ ಟ್ರೇಡಿಂಗ್ ಜರ್ನಿ ಮುಂದುವರಿಯುತ್ತೆ. ಏಪ್ರಿಲ್ ಮೇ ಜೂನ್ ಮಂತ್ನ P&L ಕನ್ಸಿಡರ್ ಮಾಡಿದರೆ ಇಲ್ಲಿಯವರೆಗೆ 12,000-13,000 ಲಾಸ್ ಆಗಿದೆ. ನೋಡೋಣ ಆಪ್ಷನ್ ಟ್ರೇಡಿಂಗ್ನ ಕಂಟಿನ್ಯೂ ಮಾಡ್ತೀನಿ ಈ ಜುಲೈ ಮಂತಲ್ಲಿ ಏನಾಗುತ್ತೆ ಅಂತ. ಇದೇ ಒಂದು ರೀಸನ್ಗೋಸ್ಕರ ನಾನು ಫಸ್ಟಿಂದ ಹೇಳ್ತಾ ಇದ್ದಿದ್ದು ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ ಬಗ್ಗೆ ನೀವು ಆಲೋಚನೆ ಮಾಡಬೇಡಿ ಅಂತ. ಯಾಕಂದರೆ ಆಪ್ಷನ್ ಟ್ರೇಡಿಂಗಿಂದ ಎಲ್ರಿಗೂ ದುಡ್ಡು ಮಾಡೋಕ್ಕೆ ಆಗೋದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.